गुरुभ्यो नमः हरिः ओं। पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಅಂದರೆ ಇದೇ ಸೋಮವಾರ 15ರಿಂದ ಭಾನುವಾರ 21ನೇ ತಾರೀಕುವರೆಗೂ ಜೂನ್ 2026ರವರೆಗೂ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿಯಿಂದ ಮೀನ ರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಮತ್ತು ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಾಗತ್ತೆ ಮತ್ತು ಈ ವಾರದ ಒಂದು ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗಳ ಒಂದು ಅನುಕರಣೆ ಹೇಗಿರುತ್ತೆ ಅದೆಲ್ಲವನ್ನು ಈ ದಿನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಈ ಒಂದು ವಾರ, ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ನೋಡಿಕೊಳ್ಳುವಂಥದ್ದಾದರೆ ಈ ಒಂದು ದಿನ ಅಂದರೆ ಈ ಒಂದು ಭಾನುವಾರ ದಿನ ಅಮಾವಾಸ್ಯೆ ಬಂದಿರೋದ್ರೂ ಸೋಮವಾರ ದಿನ ಅಮಾವಾಸ್ಯೆ ಇದೆ. ಸೋಮಯಾತಿ ಅಮಾವಾಸ್ಯೆ ಅದು ಸೋಮವಾರ ಬಂದಿದೆ ಹಾಗೂ ಅದು ಕೂಡ ಮಿಥುನ ರಾಶಿಯಲ್ಲಿ ಪ್ರಾರಂಭವಾಗಿದೆ. ಅಂದರೆ ಗ್ರಹಸ್ಥಿತಿಗಳಂತ ನೋಡೋದಾದರೆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥದ್ದಾಗಿರುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದು ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಜಾಸ್ತಿ ಒಲವು ದ್ವಾದಶ ರಾಶಿಗಳದು ಪಾಲ್ಗೊಳ್ಳುವಂಥದ್ದಾಗಿರುತ್ತೆ. ಈಗ ಬೇರೆ ಅಧಿಕ ಮಾಸ, ಈ ಅಧಿಕ ಮಾಸದ ಜೊತೆಗೆ ಕೆಲವು ಕೆಲಸ ಕಾರ್ಯಗಳು ಭಕ್ತಿಪೂರ್ವಕವಾಗಿ ಮತ್ತು ದೇವರ ಕೆಲಸ ಕಾರ್ಯಗಳಿಗೆ ನೀವು ಪಾಲ್ಗೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗೃಹ ಸ್ಥಿತಿಗಳಂತ ನೋಡೋದಾದರೆ ಸಿಂಹರಾಶಿಯಲ್ಲಿ ಶುಕ್ರನು ಬರೋದರಿಂದ ಸ್ವಲ್ಪ ಧೈರ್ಯ, ಶಕ್ತಿ ಮತ್ತು ಮುಂದಾಲೋಚನೆ ತುಂಬ ಚೆನ್ನಾಗಿ ಸಿಗುವಂಥದ್ದಾಗತ್ತೆ. ಇನ್ನು ಚಂದ್ರ ಈ ಒಂದು ವಾರದಲ್ಲಿ ಕರ್ಕಾಟಕ ರಾಶಿ, ಸಿಂಹರಾಶಿ, ಕನ್ಯಾ ರಾಶಿಯಲ್ಲಿ ಸಂಚಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗತ್ತೆ. ಅಂದರೆ ಈ ಒಂದು ಮಿಥುನ ರಾಶಿ ಅಂತ ಕರ್ಕಾಟಕ ರಾಶಿಗೆ ಬರುವಂಥದ್ದಾಗುತ್ತಾರೆ. ಇನ್ನು ಕರ್ಕಾಟಕದಲ್ಲೇ ಇರತಕ್ಕಂತಹ ಗುರುವಿನಿಂದ ಕೆಲವು ಭಕ್ತಿ ಮತ್ತು ಮನೆ, ಕುಟುಂಬ, ಆಂತರಿಕ ಜೀವನ ತುಂಬ ಚೆನ್ನಾಗಿ ಕೂಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ವಾರ ಅಮಾವಾಸ್ಯೆ, ಚೌತಿ ಮತ್ತು ಇನ್ನಿತರ ಒಂದಿಷ್ಟು ಒಳ್ಳೆಯ ದಿನಗಳು ಅಂತ ಏನಾದರೂ ನೋಡೋದಾದರೆ ಅಷ್ಟು ಯಾವುದು ಇರೋದಿಲ್ಲ. ದಾನಗಳಿಗೆ ಮಾತ್ರ ಶ್ರೇಷ್ಠ ಇದೆ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ಸೋಮವಾರ ಬಂದಿರೋದರಿಂದ, ಅದು ಮಿಥುನ ರಾಶಿಯಲ್ಲಿ ಬಂದಿರೋದರಿಂದ ಪೂಜೆ ಪುನಸ್ಕಾರಗಳಿಗೆ ಅಥವಾ ನಿಮ್ಮ ಒಂದಿಷ್ಟು ದಾರಿದ್ರ್ಯ ದೂರ ಮಾಡಿಕೊಳ್ಳಲು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ಅಥವಾ ಹೋಮ ಯಜ್ಞ ಯಾಗಾದಿಗಳು ಮಾಡೋದರಿಂದ ಅಥವಾ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸುವುದರಿಂದ ತುಂಬ ಒಳ್ಳೆಯ ಫಲಗಳು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯದ ಗೃಹ ಸ್ಥಿತಿಗಳ ಒಂದಿಷ್ಟು ಚಲನವಲನ ಮತ್ತು ಈ ಒಂದು ವಾರದ ಒಂದಿಷ್ಟು ವಿಶೇಷ ದಿನಗಳು ಮತ್ತು ದಾನಗಳಂಥ ವಿಷಯಕ್ಕೆ ಬರೋದಾದರೆ ಆಯಾ ರಾಶಿಗಳ ಅನುಗುಣವಾಗಿ ದಾನಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಕಾಯ್ತಾ ಇರೋದೇ ಈ ಸಾಪ್ತಾಹಿಕ ಭವಿಷ್ಯದ ಒಂದು ದ್ವಾದಶ ರಾಶಿಗಳ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ ಅನ್ನೋದು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯ ಅಂದರೆ ಜೂನ್ 15ರಿಂದ 21ನೇ ತಾರೀಕು 2026ರವರೆಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ ಈ ವಾರ ಸ್ವಲ್ಪ ನಿಮ್ಮ ಆರೋಗ್ಯದ ಸುಧಾರಣೆ ಕಂಡು ಬರುವಂಥದ್ದಾಗತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ವೇಗ ಹೆಚ್ಚಿಕೊಳ್ಳುವಂಥದ್ದಾಗತ್ತೆ. ಕೆಲವು ಸಕಾರಾತ್ಮಕ ಚಿಂತನೆಗಳಿಂದ ಎಲ್ಲ ಕೆಲಸಗಳು ಚೊಕ್ಕಾಗಿ ಮತ್ತು ಮಿತವಾಗಿ ನಿಮ್ಮ ಕಡೆಗೆ ವಾಲಿಕೊಳ್ಳುವಂಥದ್ದಾಗತ್ತೆ. ಕೆಲವು ಕೌಟುಂಬಿಕ ಸಮಸ್ಯೆಗಳನ್ನು ನೀವು ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂಥದ್ದಾಗತ್ತೆ. ಇನ್ನು ವ್ಯಾವಹಾರಿಕವಾಗಿರ್ತಕ್ಕಂಥ ಅಡೆತಡೆಗಳನ್ನು ನೀವು ಮಾತುಗಾರಿಕೆಯಿಂದ, ತಂತ್ರಗಾರಿಕೆಯಿಂದ ಅದನ್ನು ಸರಿಪಡಿಸಿಕೊಳ್ಳಲು ಇಚ್ಛೆಪಡಿಸ್ತೀರಾ. ಇನ್ನು ಆರ್ಥಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸ್ನೇಹಿತರಿಂದ ಮತ್ತು ಗುರು ಹಿರಿಯರಿಂದ ಈ ದಿನ ನೀವು ಮಕರ ರಾಶಿಯವರು
ಅಥವಾ ಈ ವಾರ ಪಡೆದುಕೊಳ್ಳುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಮಕರ ರಾಶಿಯವರಿಗೆ ಓವರಾಲ್ ಆಗಿ ನೋಡೋದಾದರೆ 80-20% ಅನುಕೂಲತೆಯಿಂದ ಕೂಡಿರುತ್ತೆ. ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೆಯದಾಗಿ ಆರ್ಥಿಕ ವಿಷಯಕ್ಕೆ ಬರೋದಾದರೆ ತುಂಬ ಅನುಕೂಲತೆ ಇದೆ. ನಿಮಗೆ ಬರತಕ್ಕಂತಹ ಆದಾಯ ಮೂಲ ನಾನಾ ಮೂಲಗಳಿಂದ ಬರುವಂಥದ್ದಾಗುತ್ತೆ ಮತ್ತು ನಿಮಗೆ ಎಲ್ಲಿ ಆದಾಯ ಬರುವಂಥದ್ದಾಗುತ್ತೆ ಆ ಕೆಲಸವನ್ನು ಪ್ರಿಯಾರಿಟಿ ಕೊಡುವಂಥದ್ದಾಗುತ್ತೆ. ಸಣ್ಣ ಪುಟ್ಟ ಸಾಲಗಳಿಂದ ಮುಕ್ತಿ ಹೊಂದುತ್ತೀರಾ. ದೀರ್ಘಕಾಲದ ಸಾಲಗಳಿಗೆ ಅದನ್ನು ಮುಕ್ತಿ ಹೇಗೆ ಹೊಂದಬೇಕು ಎಂಬುದನ್ನು ನೀವು ಕೆಲವು ವ್ಯಕ್ತಿಗಳಿಂದ ಸಲಹೆ ಪಡೆದುಕೊಂಡು ಅದಕ್ಕೆ ಒಂದು ರೀತಿ ಪ್ರಯತ್ನ ಪಡುವಂಥದ್ದಾಗತ್ತೆ ಈ ವಾರ ಮಕರ ರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಕೆಲಸದ ಪ್ರಮಾಣ ಅಥವಾ ಕೆಲಸದ ವೇಗ ಅಥವಾ ಕೆಲಸದ ಅಧಿಕ ಇವೆಲ್ಲವೂ ಈ ವಾರ ಸ್ವಲ್ಪ ದೇಹ ಆಯಾಸಗೊಂಡಂತೆ ಆದರೂ ಛಲ ಬಿಡದೆ ನೀವು ಕೆಲಸ ಮಾಡ್ತಾ ಇರ್ತೀರ. ಇದರಿಂದ ಸ್ವಲ್ಪ ಬೌದ್ಧಿಕವಾಗಿ ದೈಹಿಕವಾಗಿ ಸ್ವಲ್ಪ ತೊಂದರೆಗಳು ಬರುವಂಥದ್ದಾಗತ್ತೆ. ಮೈಕೈ ನೋವು ಅಥವಾ ಒಂಥರ ನಿದ್ದೆ ತುಂಬ ಬರುವಂಥದ್ದಾಗತ್ತೆ, ಹಗಲು ನಿದ್ದೆ. ಇದೆಲ್ಲವೂ ಸ್ವಲ್ಪ ದೇಹ ಆಯಾಸಗೊಂಡಾಗ ಹಗಲು ನಿದ್ದೆ ಜಾಸ್ತಿ ಬರುವಂಥದ್ದಾಗಿರುತ್ತೆ. ಹೀಗಾಗಿ ಸ್ವಲ್ಪ ನಿಮಗೆ ಹಗಲು ನಿದ್ದೆ ಮತ್ತು ಮೈಕೈ ನೋವು ಈ ವಾರ ಅತಿಯಾಗಿ ಕಾಡುವಂಥದ್ದಾಗತ್ತೆ ಮಕರ ರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಕೌಟುಂಬಿಕವಾಗಿ ಈ ವಾರ ಎಲ್ಲರ ಒಂದು ಬೆಂಬಲ ಸಿಗುವಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಒಂದು ಸಹಕಾರದಿಂದಲೇ ಈ ವಾರ ಎಲ್ಲವೂ ಯಶಸ್ವಿಯಾಗಿ ನಡೆಯುವಂಥದ್ದಾಗಿರುತ್ತೆ ಅಂತಲೂ ಹೇಳ್ಬೋದು. ಇನ್ನು ಹೊರಗಡೆ ಕೆಲಸಕ್ಕೆ ನೋಡೋದಾದರೆ ಸ್ನೇಹಿತರು ಮತ್ತು ನಿಮ್ಮ ಆತ್ಮೀಯರ ಒಂದು ಸಹಕಾರ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ವೃತ್ತಿಯಲ್ಲಿ ನೋಡೋದಾದರೆ ಒಳ್ಳೆಯ ಬದಲಾವಣೆ ಇರುತ್ತೆ. ಒಳ್ಳೆಯ ಜವಾಬ್ದಾರಿ ಜೊತೆಗೆ ನಿಮ್ಮ ಒಂದು ಕೆಲಸ ಶಾರ್ಟ್ ಆ್ಯಂಡ್ ಸ್ವೀಟ್ ರೀತಿಯಲ್ಲಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಮುಗಿಸ್ತಾ ಇರೋದರಿಂದ ಎಲ್ಲರ ಮೆಚ್ಚುಗೆಗೆ ಈ ವಾರ ಪಾತ್ರರಾಗ್ತೀರ ಮಕರ ರಾಶಿಯವರು. ಇದರಿಂದ ಮೇಲಾಧಿಕಾರಿಗಳು ನಿಮಗೆ ಮೆಚ್ಚಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಮನ್ನಣೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಜವಾಬ್ದಾರಿಯ ಜಾಸ್ತಿಯ ಜೊತೆಗೆ ಸ್ವಲ್ಪ ಸ್ಯಾಲ್ರಿ ಹೈಕ್ ಆಗುವಂಥ ಅವಕಾಶಗಳು ನಿಚ್ಚಳವಾಗಿದೆ ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನಿಮಗೆ ಇದರಲ್ಲಿ ನಾವು ಹೊರಗಿನ ಒಂದು ಪ್ರಪಂಚದಲ್ಲಿ ನೋಡೋದಾದರೆ ಸ್ವಲ್ಪ ತಿರುಗಾಟ ಇರುತ್ತೆ ಮತ್ತು ಆ ತಿರುಗಾಟದ ಜೊತೆಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ನಿಮಗೆ ಆ ಒಂದು ಸಮಯದಲ್ಲಿ ಕಾಡುವಂಥದ್ದಾಗುತ್ತೆ. ಅದೇ ಮೈಕೈ ನೋವು ಅಥವಾ ಶೀತದ ಬಾಧೆ ಅತಿಯಾಗಿ ಕಾಡುವಂಥದ್ದಾಗುತ್ತೆ ಪ್ರಯಾಣದಲ್ಲಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ 80% ಚೆನ್ನಾಗಿದೆ, 20% ಮಾತ್ರ ನಕಾರಾತ್ಮಕ ಅನಾನುಕೂಲಗಳು ಅಂತ ಹೇಳ್ಬೋದು. ಆ ಅನಾನುಕೂಲ ಅಂದರೆ ನಿಮ್ಮ ಅನಾರೋಗ್ಯದ ಸಮಸ್ಯೆ, ಅದೇ ಮೈಕೈ ನೋವು ಅಥವಾ ಅತಿಯಾದ ಶೀತ ಅಥವಾ ಒಂದಿಷ್ಟು ಖರ್ಚುಗಳು ಬಲವಾಗಿ ಬರೋದೇ ಇದು ಸ್ವಲ್ಪ ಅನಾನುಕೂಲಗಳಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ಒಂದು ವಾರ ಸಾಧ್ಯವಾದಷ್ಟು ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಹಾಗೂ ಶಿವನ ಅಷ್ಟೋತ್ತರವನ್ನು ಪಠಣೆ ಮಾಡಿ ಹಾಗೂ ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. 80% ಇರತಕ್ಕಂತಹ 90%ಗೆ ಆ ಶಿವ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನು ಹೇಳ್ಬೋದು. ಇದಾಗಿತ್ತು ಈ ವಾರದ ಮಕರ ರಾಶಿಯ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತು, ಸರ್ವೇ ಜನಃ ಸುಖಿನೋ ಭವಂತು.